ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಗುರು ಯಶ್ ಅವರು ಈ ರೀತಿಯಲ್ಲಿ ನಾವು ಈ ಹಿಂದೆ ಯಾವತ್ತೂ ನೋಡಿರಲಿಲ್ಲ. ರಾಧಿಕಾ ಪಂಡಿತ್ ಅವರು ಇದನ್ನು ನೋಡಿ ಏನು ಅನ್ಕೊಂಡಿರ್ಬೋದು ಅಂತ ಎಲ್ಲ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಿನಿಮಾದ ಡೈರೆಕ್ಟ್ರು ಹೆಣ್ಮಗಳೇ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಇಷ್ಟು ಎಲ್ಲ ಬೋಲ್ಡ್ ಆಗಿ ಸಿನಿಮಾಗಳನ್ನು ಹೇಗೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಅದರ ಜೊತೆಗೆ ಇನ್ನೊಂದು ಮಲಯಾಳಂನಲ್ಲಿ ಈ ಹಿಂದೆ ಒಂದು ಘಟನೆ ಆಗಿತ್ತು. ಏನು ಅಂತಂದರೆ, ಅವರು ಮಲಯಾಳಂನ ಒಂದು ಸಿನಿಮಾದಲ್ಲಿ ಬೇರೆ ರೀತಿಯ ದೃಶ್ಯ ಇತ್ತು ಅನ್ನೋ ಕಾರಣಕ್ಕೆ ಮುಮ್ಮಟ್ಟಿಯವರ ಸಿನಿಮಾದ ಕುರಿತು ಒಂದು ಮಾತನ್ನು ಹೇಳಿದರು. ಈ ಥರದ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣ್ತಕ್ಕಂಥ ದೃಶ್ಯಗಳಲ್ಲಿ ಸಿನಿಮಾಗಳಲ್ಲಿ ನಟಿಸ್ತಾರೆ, ಅಥವಾ ಈ ಥರದ ಸಿನಿಮಾಗಳನ್ನು ನಾನು ಒಪ್ಪಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಒಂದು ಡೈಲಾಗನ್ನು ಹೊಡೆದಿದ್ರು. ಈಗ ಆ ಡೈಲಾಗನ್ನು ಹಿಡ್ಕೊಂಡು ಸುಮಾರಷ್ಟು ಜನ ಮಲಯಾಳಂನಲ್ಲಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ನಾವು ಈ ಹಿಂದೆ ಸಿನಿಮಾಗಳನ್ನು ಮಾಡಿದಾಗ, ಈ ಥರದ ದೃಶ್ಯಗಳನ್ನು ಮಾಡಿದಾಗ ಗೀತು ಮೋಹನ್ ದಾಸ್ ಅವರು ತುಂಬ ಬೇರೆ ಬೇರೆ ರೀತಿಯ ಮಾತುಗಳನ್ನು ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿಯಿಂದ ಮಾತಾಡಿದರು. ಆದರೆ ಇವತ್ತು ಅದೇ ಗೀತು ಮೋಹನ್ ದಾಸ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ಈ ಥರದ ದೃಶ್ಯಗಳನ್ನು ಇಟ್ಕೊಂಡು ಹೆಣ್ಣು ಮಕ್ಕಳನ್ನು ಒಂದು ಸಿನಿಮಾದಲ್ಲಿ ಈ ಥರದಲ್ಲಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನೋ ಲೆಕ್ಕಕ್ಕೆ ಅವರು ಪೋಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಗೀತು ಮೋಹನ್ ದಾಸ್ ಅವರು ಮಲಯಾಳಂನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಡೈರೆಕ್ಟ್ರು. ನಮ್ಮ ಯಶ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನು ಗುಣಾಕಾರ ಭಾಗಾಕಾರ ಅಂತೂ ಇದ್ದೇ ಇರುತ್ತೆ. ಅಷ್ಟು ಸುಲಭಕ್ಕೆ ಈ ತುಳುಕಲ್ಲಿ ಕಂಡಿದ್ದೆಲ್ಲವೂ ಸಿನಿಮಾದಲ್ಲಿ ಇರುತ್ತೆ, ಅಂದರೆ ಇಷ್ಟೇ ಇರುತ್ತೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಬೇಕಾದಷ್ಟು ಇರುತ್ತೆ ಅನ್ನೋದು ಸಿನಿಮಾ ಪಂಡಿತರ ಲೆಕ್ಕಾಚಾರ. ಅದ್ರ ಜೊತೆ ನನಗೂ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ ಗೀತು ಮೋಹನ್ ದಾಸು ಸಾಮಾನ್ಯ ಡೈರೆಕ್ಟರ್ ಅಲ್ಲ. ಈ ಹಿಂದಿನ ಅವರ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡಿದ್ದಕ್ಕಿಂತ ಜಾಸ್ತಿ ಅವಾರ್ಡಲ್ಲಿ ಸದ್ದು ಮಾಡಿದ್ದೇ ಜಾಸ್ತಿ. ಅವರ ಸಿನಿಮಾಗಳು ಸಮಾಜಕ್ಕೆ ಏನಾದರೂ ಒಂದು ವಿಶೇಷವಾಗಿರೋ ಸಂದೇಶವನ್ನು ಸಾರತ್ತೆ ಅನ್ನೋದು ಅವರ ಹಿಂದಿನ ಸಿನಿಮಾಗಳಿಂದ ನಾವು ನೋಡಿದ್ದೀವಿ. ಯಶ್ ಅವರ ವಿಚಾರದಲ್ಲಿ ನನಗನ್ಸತ್ತೆ ಇದಂತೂ ಒಂದು ರೀತಿಯಲ್ಲಿ ಆಸ್ಕರ್ ಅವಾರ್ಡ್ಗೋಸ್ಕರ ಮಾಡ್ತಾ ಇರೋ ಕಮರ್ಷಿಯಲ್ ಸಿನಿಮಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗೆ ಅದರಲ್ಲಿ ಯಾವುದೋ ಡೌಟ್ ಅನ್ನಿಸ್ತಾ ಇಲ್ಲ. ಬಟ್ ಒಂದು ಹಂತದವರೆಗೂ ಅಂತೂ ಇದು ಮುಂದಕ್ಕಂತೂ ಹೋಗುತ್ತೆ. ಈಗ ಯಶ್ ಅವರಿಗೆ ಒಂದು ದುಡ್ಡು ಬೇಕಾಗಿಲ್ಲ, ಅಂದರೆ ಬೇಕಾಗಿಲ್ಲ ಅಂದರೆ ಫ್ರೀಯಾಗಿ ಮಾಡಲ್ಲ. ಅವರಿಗೆ ದುಡ್ಡಿಗಿಂತ ಜಾಸ್ತಿ ಗ್ಲೋಬಲ್ ಲೆವೆಲಲ್ಲಿ ಗುರುತಿಸ್ಕೊಳ್ಳೋದು ಬೇಕಾಗಿದೆ. ಅದರ ಜೊತೆಗೆ ಗೀತು ಮೋಹನ್ ದಾಸ್ ಅವರು ಗ್ಲೋಬಲ್ ಲೆವೆಲಲ್ಲಿ ಒಂದಷ್ಟು ಗುರುತಿಸ್ಕೊಂಡಿದ್ದಾರೆ. ಬಟ್ ಅವರಿಗೆ ನೇಮ್ ಇದೆ, ಫೇಮ್ ಇಲ್ಲ. ಒಂದಷ್ಟು ದುಡ್ಡು ಬೇಕು, ಅಂದರೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವಂಥ ನಿರ್ದೇಶಕರ ಪವರು ಅನ್ನೋ ಒಂದು ನೇಮ್ ಬೇಕು. ಹಾಗಾಗಿ ಅವರು ಗೀತು ಮೋಹನ್ ದಾಸ್ ಅವರು ಬಾಕ್ಸ್ ಆಫೀಸಲ್ಲಿ ಒಂದಷ್ಟು ದೊಡ್ಡ ಸದ್ದು ಮಾಡಬೇಕು ಅಂತೇಳಿ ಯಶ್ ಅವರ ಜೊತೆಗೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅದರ ಮ್ಯೂಸಿಕ್ ಅಂತೂ ಚಿಂದಿಯಾಗಿದೆ. ಮಾತ್ರ ಸಾಕಾಗಿ ಸೌಂಡ್ ಮಾಡ್ತಾ ಇದೆ. ಹವಾನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಸಿಗ್ತಾರೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.